ಮಳೆಗಾಲ ಅಂತರೂ ಚಾಲು ಆತ್ರಿ. ಅದ್ರಾಗ ಹೊತ್ತು ಮುನಿಗ್ತಂದ್ರ ಅಂತರೂ ಸಣ್ಣಂಗ್ ಮಳಿ ಅಂತರೂ ಚಾಲೂನ ಆಕತ್ರಿ. ಏನ್ರ ಬಿಸಿ ಬಿಸಿದು ತಿನ್ಬೇಕ ಅನಸ್ತತ್ರಿ. ತಿನ್ಬೇಕ ಅನ್ಸಿದ ಟೈಮ್ದಾಗ ಈ ರೀತಿ ಯಾವರ ಬಜ್ಜಿ ಆಗ್ಲಿ ಇವತ್ತೇನೋ ಒಂಥರ ಚಾ ಜೋಡಿ ಮಾಡ್ಕೊಂಡ್ ತಿಂದ್ ಕೆಸಿನ್ ಮ್ಯಾಲ ಒಂದ್ ಕಪ್ ಚಾ ಕುಡಿದ್ರ ಭಾರಿ ಬೆಸ್ಟ್ ಆಕತ್ರಿ. ನಾವ್ ಇವತ್ ಏನ್ ಮಾಡೀವಿ ಅಂದ್ರ ಬಟಾಟಿ ಬೋಂಡಾ ಮಾಡೀವ್ರಿ. ಇಲ್ಲಿ ಕಡ್ಲಿ ಹಿಟ್ಟೈತ್ರಿ, ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿಂದ ಏನೈತಿ ಅಜ್ವಾನ್ ಹಾಕಾಕತ್ತೀವಿ ನೋಡ್ರಿ. ಇಲ್ಲೇ ಈ ರೀತಿ ಒಂದ್ ಸ್ವಲ್ಪ ಕೈಲಿ ತಿಕ್ಕಿ ಹಾಕ್ರಿ. ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ. ಪೈಲ ಹಾಕಿದ್ದು ಸೋಡಾ ಐತ್ರಿ. ಒಂದ್ ಸ್ವಲ್ಪ ಗಾಂಧಿ ಎಣ್ಣೆ ಹಾಕಿದೀವ್ರಿ. ಗಾಂಧಿ ಎಣ್ಣೆ ಹಾಕಿ ಏನೈತಿ ಇದನ್ನ ಫಸ್ಟ್ ಹೊಂಟ ಕೈಲಿ ಮಿಕ್ಸ್ ಮಾಡ್ಕೊಂಡ್ ಕೆಸಿಂದ ಇದನ್ನ ಹಿಟ್ಟ ಕಲಸ್ಕೋತ ಹೋಗ್ಬೇಕು ನೋಡ್ರಿ. ಎಲ್ಲಿವರೆಗೆ ಕಲಸ್ಬೇಕಂದ್ರ ಹಿಟ್ಟ ಕೈ ಒಳಗ ಹಗರ್ ಆಗ್ಬೇಕ್ರಿ. ಅದು ಅಲ್ಲಿವರೆಗೆ ಕಲಸ್ಕೋತ ಹೋಗ್ಬೇಕ್ರಿ. ಈಗ ಹೆಂಗ ಇದು ಗಟ್ಟಿ ಜಿಗಟ ಐತ್ರಲ್ಯ ಇದೆಲ್ಲ ಹೋಗ್ಬೇಕು ನೋಡ್ರಿ. ಅಷ್ಟ ಹದ ಆಗುವರೆಗೆ ಈ ರೀತಿ ಕೈಲೆ ಗರ 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 ಕಲಸ್ಕೊಂಡಿವತ್ ತಿಳ್ಕೊರಿ. ಅಗ್ದಿ ಮಸ್ತ್ ಮಿದುವಾಗಿ ಬರ್ತಾವ್ರಿ ಬಜ್ಜಿ ಅಂತರು. ನೋಡ್ರಿ ಇಲ್ಲೇ ಈ ರೀತಿ ಕರೆಕ್ಟಂಗೆ ಬೀಳ್ಬೇಕ್ರಿ. ಅದು ಅಂದ್ರ ಬಜ್ಜಿ ಹಿಟ್ಟ ಹದ ಆಗೈತಿ ಅತ್ತಾರತ್ರಿ. ಯಾಕಂದ್ರ ಹಿಂಗ್ ಬಿಟ್ಟು ಗುಪ್ಲೆ ಕಟ್ಟಾಗಿ ಬೀಳಾಕೈತಿ ತಿಳ್ಕೊರಿ. ಅದನ್ನ ಕರೆಕ್ಟ್ ಆಗಿಲ್ಲ ತಿಳ್ಕೋದು. ಈ ರೀತಿ ಕೈಲೇನ ಕಲಸ್ಕೋಬೇಕ್ರಿ. ಅಂದ್ರ ಚಲೋತಂಗೆ ಹದ ಆಗಿ ಬರ್ತೈತಿ ನೋಡ್ರಿಗ. ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ. ಇಷ್ಟ ಆತ ತಿಳ್ಕೊರಿ. ಅಗ್ದಿ ಮಾಡೋದಕ್ಕ ಕರೆಕ್ಟ್ ಆಕೈತ್ರಿ. ಬಟಾಟಿ ಬಾಜಿ ಐತಿ ಉಳಿತಂದ್ರ ಇನ್ನೇನ್ ಮಾಡುವ ಹೆಚ್ಚು ಚೆಲ್ಲಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ಥಂಡಿ ದಿವ್ಸಿಗೆ ಮಳೆಗಾಲ ದಿವ್ಸಿಗೆ ಏನರ ತಿನ್ಬೇಕು ಅನಿಸ್ತೈತಿ. ಈ ಬಟಾಟಿ ಪಲ್ಯ ನಮ್ದು ಉಳ್ದಿತ್ರಿ. ಬಟಾಟಿ ಪಲ್ಯಲೇನ ಇವತ್ತು ನಾವು ಬೋಂಡಾ ಮಾಡೀವ್ರಿ. ಅಗ್ದಿ ಫಸ್ಟ್ ಕ್ಲಾಸ್ ಆಗ್ಯಾವು. ಒಂದೊಂದು ಸಾರ ಹಾಕೊಂಡು ಕೆಸಿಂದ ಒಂದೊಂದು ತಿಂದು ಒಂದು ಕಪ್ ಚಾ ಕುಡಿದ್ರೆ ಮುಗ್ದ ಹೋತ್ರಿ. ಈಗ ನೋಡ್ರಿ ಇಲ್ಲೇ ಈ ರೀತಿ ಕೈಲೆ ಒಂದು ಸ್ವಲ್ಪ ದಪ್ಪ ಹೋಳು ಇದ್ದದ್ದು ಬಟಾಟಿದ ಹಿಚ್ಕೊಂಡು ಕೆಸಿಂದ ಈ ರೀತಿ ಉಂಡಿ ಮಾಡಿ ಇಟ್ಕೊಳಕತ್ತೀವ್ರಿ ನಾವಿಲ್ಲೇ. ಈಗ ನೋಡ್ರಿ ಇಲ್ಲೇ ಈ ರೀತಿ ಅಷ್ಟು ಇದೇ ರೀತಿ ಮಾಡಿ ಇಟ್ಕೊಂಡಿವ್ರಿ ಉಂಡಿ ಅಂತರು. ಇದಕ್ಕೆ ಹಿಟ್ಟ ಒಂದು ಸ್ವಲ್ಪ ಗಟ್ಟಿ ಇಟ್ಕೋಬೇಕ್ರಿ. ಎದರ್ ಹಿಟ್ಟು ಅಂದ್ರೆ ಇದು ಕಡ್ಲಿ ಹಿಟ್ಟು ಏನಿದೆ ಕಲಸ್ಕೊಂಡಿವ್ರಲೆ ಅದನ್ನೊಂದು ಸ್ವಲ್ಪ ಗಟ್ಟಿ ಇಟ್ಕೋಬೇಕ್ರಿ. ಈಗ ನೋಡ್ರಿ ಇಲ್ಲೇ ಇದನ್ನ ಆ ಕಡ್ಲಿ ಹಿಟ್ಟ್ಯಾಗ ಹೋದ ಹಾಕಿ ಕೆಸಿಂದ ಈ ರೀತಿ ಮ್ಯಾಲತ್ತಿ ಹಿಟ್ಟ ಸವರೇಡಿ ಕೆಸಿಂದ ಎಣ್ಣೆ ಒಳಗೆ ಬಿಡ್ಬೇಕಾದ್ರೆ ಏನೈತಿ ಅಗ್ದಿ ಅಮಾತ್ಲೆ ಬಿಡ್ಬೇಕ್ರಿ. ಈಗ ನೋಡ್ರಿ ಇಲ್ಲೇ ಇಷ್ಟು ಈ ರೀತಿ ತಕ್ಕೊಂಡಿವತ್ತು ತಿಳ್ಕೊರಿ. ಹಿಂಗೆ ಎಡ್ಡ ಬಳಿಲೇನ ಬಿಟ್ಟು ಬಿಡೋದ್ರಿ. ನೋಡ್ರಿ ಈಗ ಇಷ್ಟಿಟ್ಟು ದೊಡ್ಡ ಬೋಂಡ ಮಾಡೀವ್ರಿ ಇವತ್ತು ನಾವು. ಅಗ್ದಿ ಮಸ್ತ್ ಆಗ್ಯಾವು. ಸಾಂಬಾರು ಇತ್ರಿ ಅಗ್ದಿ ಫಸ್ಟ್ ಕ್ಲಾಸ್ ಹಾಕೊಂಡು ಮನುಷ್ಯಾಗ ಒಂದೊಂದು ತಿಂದ್ಬಿಟ್ಟು ಭಾಳ ಅಂದ್ರೆ ಭಾಳ ರುಚಿ ಆಗ್ಯಾವ್ರಿ. ಅದಕ್ಕೆ ಪಲ್ಯ ಐತಿ ಉಳಿತಂದ್ರೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಬಟಾಟಿದ ಈ ರೀತಿ ಮಾಡ್ಕೊಂಡು ತಿಂದ್ರೆ ತಿಳ್ಕೊರಿ. ಹೋಟೆಲ್ಗೆ ಹೋಗಿ ಏಕದಮ್ ತಿನ್ನಕ್ಕಂತೂ ಆಗೋದಿಲ್ಲ. ಇತ್ತಂದ್ರೆ ಈ ರೀತಿ ಮಾಡ್ಕೊಂಡು ತಿಂದೀವಿ ಅಂದ್ರೆ ಬೋಂಡ ತಿಂದಂಗನ ಅಗ್ದಿ ಮಸ್ತ್ ಆಕೈತ್ರಿ. ಮಕ್ಳಿಗೆ ಒಂದೊಂದು ಕೊಟ್ಟು ನಾವೊಂದೊಂದು ತಿಂದೀವಿ ಅಂದ್ರೆ ಸಾಯಂಕಾಲ ಚಾ ಜೋಡಿ ಅಗ್ದಿ ಮಸ್ತ್ ಆಕೈತ್ರಿ. ನೋಡ್ರಿ ಇಲ್ಲಿ ಈ ರೀತಿ ತಿರ್ವೇಡಿ ಅದನ್ನು ಚಲೋ ತಂಗಿ ಉರಿ ಸ್ಲೋ ಇಟ್ಟ ಬಳೋತಾನ ಹಿಂಗೆ ಫ್ರೈ ಮಾಡ್ಕೊಂಡ ತಕ್ಕೋಬೇಕ್ರಿ. ಈಗ ನೋಡ್ರಿ ಇಲ್ಲಿ ಇದು ಕರೆಕ್ಟಾಗಿ ಒಂದಂತೂ ರೆಡಿ ಆತ್ರಿ. ಈಗ ಇಲ್ಲೇ ಅದೇ ರೀತಿನ ಇನ್ನೊಂದು ಬಿಡಾಕತ್ತೀವಿ ನೋಡ್ರಿ. ಈಗ ಹಿಂಗೆ ಒಂದು ಸ್ವಲ್ಪ ಆದ ಗುಪ್ಲೆ ಏನತಿ ತಿರುವಿ ಹಾಕೊಂಡ್ಬಿಡೋದ್ರಿ. ಅಮ್ಮನ ಅಡುಗೆ ಚಾನಲ್ದಾಗ ಬಜ್ಜಿಗಳು ಭಾಳ ಥರ ಅದಾವ್ರಿ. ಒಂದ್ಸಲ ಹೋಗಿ ಹೊಸಬ್ರಾಗಿದ್ರಂದ್ರೆ ನೋಡ್ಕೊಂಬರ್ರಿ. ನಿಮಗೆ ಯಾವ ಬೇಕಲ್ಲ ಆ ರೆಸಿಪಿಗಳು ಮಾಡ್ಕೊರಿ. ಯಾಕಂದ್ರೆ ಅಗ್ದಿ ಕರೆಕ್ಟಾಗಿ ತೋರಿಸಿದೀವಿ. ಮಸ್ತ ಆಗಿ ಬಂದವ್ರಿ. ಟೇಸ್ಟು ಅಷ್ಟ ಆಗ್ಯಾವು. ಮತ್ತು ನಾವು ಹಾಕಿದ ಥರ ಒಂದು ಸ್ವಲ್ಪ ಏನೇನು ಹಾಕಿದೀವಿ ಅನ್ನೋದು ನೋಡ್ಕೊಂಡು ಎಲ್ಲ ಥರ ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ ಅಗ್ದಿ ರುಚಿ ಹತ್ತವು. ಈಗ ನೋಡ್ರಿ ಇದಕ್ಕೆ ಏನೈತಿ ನಾವು ಯಾವುದೇ ರೀತಿ ಮಸಾಲೆ ಸೇರಿಸಿಲ್ಲ. ಯಾಕಂದ್ರೆ ಬಜ್ಜಿ ಮಾಡ್ಬೇಕಾದ್ರೆ ನಾ ಕಂಪಲ್ಸರಿ ಧನಿಯಾ ಪೌಡ್ರ ಗರಂ ಮಸಾಲ ಸೇರಿಸ್ತಾನ್ರಿ. ಯಾಕಂದ್ರೆ ಇದಕ್ಕಂತೂ ಹಾಕಿಲ್ಲ. ಎದಕ್ಕಂದ್ರೆ ಪಲ್ಯ ಮಾಡೋ ಮುಂದೆ ನಾ ಬಟಾಟಿ ಬಾಜಿ ಮಾಡೋ ಮುಂದೆ ನಾ ಬಾಜಿಗೆನ ಹಾಕಿರ್ತಾನ್ರಿ. ಅದ್ರ ದಶಿಂದ ಏನೈತಿ ಇಲ್ಲಿ ಹಿಟ್ಟಿಗೆ ಯಾವುದೇ ರೀತಿ ಸೇರಿಸ್ಲಿಲ್ರಿ ನಾನು. ನುಸ್ತಾ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಒಂದು ಈಟ್ ಸೋಡಾ ಇಷ್ಟ ಹಾಕೇನ್ರಿ. ನೋಡ್ರಿ ಇಲ್ಲೇ ಬೋಂಡ ಅಂತೂ ರೆಡಿ ಆದು. ಸಾಂಬಾರು ತಂದು ಪ್ಲೇಟಿಗೆ ಸರ್ವ್ ಮಾಡಿದೀವ್ರಿ. ಅಗ್ದಿ ಮಸ್ತ್ ಆಗ್ಯಾವ್ರಿ. ಬಿಸಿ ಈ ರೀತಿ ಇಷ್ಟುಕೊಂಡ ಸಾಂಬಾರು ಹಾಕೊಂಡು ಸೈಡ್ ಉಳ್ಳಾಗಡ್ಡಿ ಇದ್ರೆ
ಸೇವ್ ಒಟ್ಟು ಹಾಕೋರಿ. ನಾವು ಸೇವ್ ಹಾಕಿಲ್ಲ. ಸೇವ್ ಹಾಕೊಂಡು ಒಂದೊಂದ ತಿನ್ರಿ ನೀವು, ಅಗ್ದಿ ಮಸ್ತ್ ಆಕೈತ್ರಿ ಸಾಯಂಕಾಲ ನಾಷ್ಟ ಅಂತರು. ನೋಡ್ರಿ ಇಲ್ಲಿ ಪ್ಲೇಟಿಗೆ ನಾವು ಸರ್ವ್ ಮಾಡಿವು. ಮತ್ತು ಯಾವ ರೀತಿ ಎಷ್ಟು ಮಿದುವಾಗಿ ಬಂದಾವ ಅನ್ನೋದು ನಾವು ಇಲ್ಲಿ ನಿಮಗೆ ಕಟ್ ಮಾಡಿ ತೋರ್ಸಾಕತ್ತೀವ್ರಿ. ನೋಡ್ರಿ ಈಗ ಈ ರೀತಿ ಒಳಗೆ ಪೂರ್ಣ ಅಗ್ದಿ ಗರಮ್ ಆಗಿ ಇದೆಲ್ಲ ಕೂಡ್ಕೊಂಡೈತ್ರಿ, ಮಸ್ತ್ ಆಗ್ಯಾವು. ಈ ವಿಡಿಯೋ ಬೋಂಡ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.